ವಸಂತ ಗೀತ ಕ್ರಿಯೇಷನ್ಸ್ ಪ್ರೆಸೆಂಟ್ಸ್ ವಸಂತ ಗೀತ ಸಾಂಸ್ಕೃತಿಕ ವೇದಿಕೆ ಅರ್ಪಿಸುವ ಎಲ್ಲರಿಗೂ ನಮಸ್ಕಾರಗಳು. ನಾನು ವೇದ ಮಂಜುನಾಥನ್ ಬೆಳಗೆರೆ, ಕವಿಯಿತ್ರಿ, ಬರಹಗಾರ್ತಿ, ಗಾಯಕಿ, ಪುಸ್ತಕ ವಿಮರ್ಶಕಿ ಮತ್ತು ಅಂಕಣಗಾರ್ತಿಯಾಗಿದ್ದೇನೆ. ಇವತ್ತಿನ ದಿನ ವಸಂತ ಗೀತ ಅಂತಕ್ಕಂಥ ಈ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ನನ್ನ ಈ ಒಂದು ಬರವಣಿಗೆಯನ್ನು ಅಥವಾ ಪ್ರತಿಭೆಯನ್ನು ಗುರುತಿಸಿ ಶ್ರೀಮತಿ ಶೈಲಜಾರಾವ್ ಮೇಡಮ್ ಅವರು ನನ್ನ ಒಂದು ವ್ಯಕ್ತಿ ಪರಿಚಯವನ್ನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನನಗೆ ಈ ವೇದಿಕೆ ಪರವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ವೇದಿಕೆಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೂ ಸಹ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ಈಗಾಗಲೇ ಶೈಲಜಾ ಮೇಡಮ್ ಅವರೇ ಸಾಕಷ್ಟು ಹೇಳಿದ್ದಾರೆ. ಇನ್ನೂ ಸ್ವಲ್ಪ ವಿವರಾತ್ಮಕವಾಗಿ ನಾನು ಬಾಲ್ಯದಿಂದ ಏನು ಬರಿತಾ ಬಂದೆ, ಹೇಗೆ ಸಾಕ್ತು ನನ್ನ ಒಂದು ಈ ಪಯಣವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಮತ್ತು ನನ್ನ ಮನದಾಳದ ಒಂದು ಮಾತುಗಳನ್ನು ಹೇಳುವಂತಹ ಒಂದು ಸದಾವಕಾಶ ಇಂದು ನನ್ನದಾಗಿದೆ ಅಂತಲೇ ಹೇಳಬಹುದು. ನಾನು ಬೆಳಗೆರೆ ಅಂತಕ್ಕಂತಹ ಒಂದು ವಾತಾವರಣದಿಂದ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ, ಒಂದು ಸಾಹಿತ್ಯಾತ್ಮಕವಾದ ವಾತಾವರಣ ಇದು. ಇಂತಹ ಒಂದು ಕುಟುಂಬದಿಂದ ನಾನು ಬೆಳೆದು ಬಂದವಳು. ಬೆಳಗೆರೆ ಅಂತಂದರೆ ಇದು ನನಗೆ ಮಾತ್ರ ತವರಲ್ಲ, ಸಾಹಿತ್ಯಕ್ಕೂ ಕೂಡ ತವರು ಅಂತಲೇ ಹೇಳಬಹುದು. ಇಂತಹ ಒಂದು ಸಾಹಿತ್ಯಾತ್ಮಕವಾದ ವಾತಾವರಣದಿಂದ ನಾನು ಹುಟ್ಟಿ ಬಂದಿರತಕ್ಕಂಥವಳು. ಈ ಮೂಲಕ ನಾನು ನನ್ನ ತವರು ಮನೆಗೆ ಸದಾ ಚಿರಋಣಿಯಾಗಿದ್ದೀನಿ ಅಂತಲೇ ಹೇಳಬಹುದು. ಇನ್ನು ನಾನು ಈ ರೀತಿಯಾಗಿ ಸಾಹಿತ್ಯದ ಒಂದು ವಾತಾವರಣ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಾತ ಕೃಷ್ಣಶಾಸ್ತ್ರಿಯವರು ಇರಬಹುದು, ಮತ್ತು ಎಲ್ಲ ತುಂಬ ಜನ ಎಲ್ಲರ ಸಾಹಿತಿಗಳು ಅಂತಲೇ ಹೇಳಬಹುದು. ಇಲ್ಲಿ ಬೆಳಗೆರೆ ಜಾನಕಮ್ಮನವರು ಎಲ್ಲರಿಗೂ ಪರಿಚಯ ಇರ್ತಾರೆ, ಗೊತ್ತಿರ್ತಾರೆ. ಹಿರಿಯ ಚೇತನರು, ಬೆಳಗೆರೆ ಪಾರ್ವತಮ್ಮನವರು ಮತ್ತು ರವಿ ಬೆಳಗೆರೆಯವರಂತೂ ಜನಜನಿತವಾಗಿರ್ತಕ್ಕಂತಹವರು, ಬರವಣಿಗೆ ದೈತ್ಯ ಪ್ರತಿಭೆಯವರು. ಮತ್ತು ನಮ್ಮ ತಂದೆಯವರು ಸಹ ಬರಿತಾ ಇದ್ದರು ಅಂತ. ಅಂದರೆ ನಾನವಾಗ ತುಂಬ ಚಿಕ್ಕವಳಾಗಿದ್ದೆ, ಅಷ್ಟೊಂದು ನನಗೆ ಅವ್ರ ಕೃತಿಗಳು ಬರೆದಿರ್ತಕ್ಕಂಥದ್ದು ಅಷ್ಟೊಂದು ನೆನಪಿಲ್ಲ. ಇದು ನಮ್ಮಕ್ಕ ಸುಮಾ ಬೆಳಗೆರೆಯವರು, ಅವರು ಸಹ ಕವಿಯಿತ್ರಿ, ಹಿರಿಯ ಲೇಖಕಿಯಾಗಿದ್ದಾರೆ, ಕಾದಂಬರಿಗಾರ್ತಿ. ಅವರ ಒಂದು ಕೃತಿಗಳನ್ನು ಓದ್ತಾ, ಕಥೆಗಳನ್ನು ಕೇಳ್ತಾನೆ ಬೆಳೆದೆ ಅಂತಲೇ ಹೇಳ್ಬೋದು. ಈ ರೀತಿಯ ಮನೆ ವಾತಾವರಣನೇ ನನಗೆ ಬರವಣಿಗೆಯತ್ತ ಪ್ರೇರೇಪಿಸಿತು ಅಂತ ಹೇಳ್ಬೋದು. ಇನ್ನು ಈ ಥರ ಒಂದು ವಾತಾವರಣ ಜೊತೆಗೆ ಪೂರಕವಾಗಿ ನಾನೇನು ಮಾಡಿದೆ, ನಾನು ಪದವಿ ಓದುವಾಗ ಕನ್ನಡ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ನಾನು ಪದವಿ ಮುಗಿಸಿ ಅದರೊಟ್ಟಿಗೆ ಕನ್ನಡ ಜಾಣ ಮತ್ತು ರತ್ನ ಅಂತ ಹೇಳಿ ಆ ಪರೀಕ್ಷೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಇವತ್ತಿಗೂ ಸಹ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಂದು ಪರೀಕ್ಷೆಗಳಲ್ಲಿ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾನು ದ್ವಿತೀಯ ರ್ಯಾಂಕನ್ನು ಗಳಿಸಿದ್ದೆ. ವಿದ್ಯಾರ್ಥಿನಿಯಾಗಿದ್ದಾಗಲೇ ನಾನು ಚಳ್ಳಕೆರೆ ಅಂತ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅಲ್ಲಿ ಮಂಗಳ ಕಲಾ ಸಾಹಿತ್ಯ ವೇದಿಕೆ ಅಂತ, ಆ ವೇದಿಕೆಯಲ್ಲಿ ನಾನು ನನ್ನ ವಿದ್ಯಾರ್ಥಿನಿ ಆಗಿದ್ದಾಗಲೇ ನಾನು ಮಹಿಳಾ ಸಂಚಾಲಕಿಯಾಗಿ ನನ್ನನ್ನು ಗುರುತಿಸಿದ್ರು. ತದನಂತರ ಅಲ್ಲಿ ಸಹ ನಾನು ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಕವನ ವಾಚನ ಇಂತಹ ಮತ್ತು ಕಾಲೇಜಿನಲ್ಲೂ ಸಹ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಿಮ BA ವಿದ್ಯಾರ್ಥಿನಿಯಾಗಿದ್ದಾಗ ವಿರಾಟ ಪರ್ವ ಅಂತ ಹೇಳಿ ಒಂದು ವಿಚಾರ ಸಂಕಿರಣವನ್ನು ನಾನು ನಡೆಸಿದ್ದೆ. ನಾನು ಈ ರೀತಿ ನನ್ನ ಬರವಣಿಗೆ ಅಂತಕ್ಕಂತಹ ಒಂದು ಪುಟ್ಟ ಪಯಣ ಆರಂಭ ಆಗಿ, ಆಮೇಲೆ ಮುಂದೆ ಮದುವೆಯಾಗಿ ನಾವು ಬೆಂಗಳೂರಿಗೆ ಬಂದ ಮೇಲೆ ನನ್ನ ಒಂದು ಈ ಬರವಣಿಗೆಗಳಿಗೆ ಇಲ್ಲಿ ಸಾಕಷ್ಟು ಪ್ರೋತ್ಸಾಹ ನಮ್ಮ ಯಜಮಾನರು ಮಂಜುನಾಥನ್ನವರು ನನ್ನನ್ನು ಸಾಕಷ್ಟು ಸಂಪಾದಕರಿಗೆ ಆಗಿನ ಕಾಲಕ್ಕೆ ಬಹಳ ಪ್ರಖ್ಯಾತಿಯಾಗಿರ್ತಕ್ಕಂತಹ ಮಲ್ಲಿಗೆ, ಮಂಗಳ, ಗೃಹಶೋಭಾ, ಪ್ರಿಯಾಂಕ ಎಲ್ಲ ಅನೇಕ ಪತ್ರಿಕೆಗಳಲ್ಲಿ ಹಂಸರಾಗ ಸಂಪಾದಕರಾದ ಶ್ರೀನಿವಾಸನ್ ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ನಾನು ಹೇಳಲೇಬೇಕು. ಮತ್ತು ಮಲ್ಲಿಗೆ ಮಾಸಪತ್ರಿಕೆಯ ಸಂಪಾದಕರಾಗಿರ್ತರು ಆಗ ಶ್ರೀಧರ ಮೂರ್ತಿಯವರು, ಅವರಿಗೆ ಅವರೆಲ್ಲ ನನ್ನ ಒಂದು ರೀತಿ ನನ್ನ ಬರವಣಿಗೆಗೆ ಶಿಸ್ತುಬದ್ಧತೆಯನ್ನು ಕೊಟ್ಟರು. ಅದರವರೆಗೂ ಕತೆ ಹೇಗೆ ಬರಿಬೇಕು, ಕವನ ಹೇಗೆ ಬರಿಬೇಕು, ಅಥವಾ ನಾನು ಕೆಲವೊಂದನ್ನು ಆಯಾ ಒಂದು ಇದಕ್ಕೆ
ಒಂದು ಶಿಸ್ತು ಅಂತ ಇರುತ್ತೆ. ಈ ನಿಟ್ಟಿನಲ್ಲಿ ನನಗೆ ಅವರಿಂದ ತುಂಬಾ ಅನುಕೂಲ ಆಯಿತು. ಹೀಗೆ ನಾನು ನನ್ನ ಬರವಣಿಗೆಯನ್ನು ಮುಂದುವರಿಸ್ಕೊಂಡು ಬಂದೆ. ಅಲ್ಲಿಂದ ಎಲ್ಲ ಪತ್ರಿಕೆಗಳಿಗೂ ಸಾಮಾನ್ಯವಾಗಿ ಸುಮಾರು ಆಗಿನ ಕಾಲದಲ್ಲಿ ಪತ್ರಿಕೆಗಳು ಅಂತಂದರೆ ಎಲ್ಲರೂ ಓದ್ತಾ ಇದ್ದರು. ಅಂತಹ ಒಂದು ಸಂದರ್ಭಗಳಲ್ಲಿ ನಾನು ಅನೇಕ ಪತ್ರಿಕೆಗಳಿಗೆ ಬರೆದೆ. ಉಷಾ ಕಿರಣ ಅಂತ ಬರ್ತಾಯಿತ್ತು, ಅದು ವಿಜಯ ಕರ್ನಾಟಕ, ಮತ್ತು ಪ್ರಜಾಪ್ರಗತಿ ಇರಬಹುದು, ಮತ್ತು ಇತ್ತೀಚೆಗೆ ಅಕ್ಷರ ಐಸಿರಿ, ಸಾದರವಾಣಿ, ಮತ್ತು ಇನ್ನೂ ಅನೇಕ ಎಲ್ಲ ಪತ್ರಿಕೆಗಳಿಗೂ ಸಹ ಬರೆದು ಈ ಮೂಲಕ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪತ್ರಿಕೆಗಳೆಲ್ಲ ಆಯಿತು. ಆಮೇಲೆ ತದನಂತರ ನನಗೆ ಹಂಸರಾಗ ಪತ್ರಿಕೆ ಶ್ರೀನಿವಾಸನ್ ಸರ್ ಅವರು ನೀವು ಪುಸ್ತಕ ರೂಪದಲ್ಲಿ ಹೊರಗೆ ತರಬೇಕು, ಕೃತಿಗಳನ್ನು ಮಾಡಿಸಿ ನಿಮ್ಮ ಕಾದಂಬರಿಗಳನ್ನು ಅಂತ ಹೇಳಿ ಅವರೇ ಸಹ ಸ್ವತಃ ಸ್ವಇಚ್ಛೆಯಿಂದ ಹೇಮಂತ ಸಾಹಿತ್ಯ ವೆಂಕಟೇಶ್ ಅವರಿಗೆ ನನ್ನನ್ನು ಪರಿಚಯಿಸಿ ಅವ್ರ ಮೂಲಕ ನನ್ನ ಸುಮಾರು ಕೃತಿಗಳನ್ನು ಪ್ರಕಟಣೆ ಆಯಿತು. ಅದಾದ ನಂತರ ನನಗೆ ಬೇರೆ ಬೇರೆ ಸಂಪಾದಕರು CVG ಚಂದ್ರು ಅವರು ಇರಬಹುದು, ಅಥವಾ ಅನ್ನಪೂರ್ಣ ಪಬ್ಲಿಕೇಶನ್ಸ್ ಅಂತ ಅವರಿರ್ಬೋದು, KK ಪ್ರಿಂಟರ್ಸ್ ಅಂಡ್ ಪಬ್ಲಿಕೇಶನ್ಸ್ನವರು ಇರಬಹುದು. ಈ ರೀತಿ ಅನೇಕ ಪತ್ರಿಕೆಗಳು ಈಗಾಗಲೇ ಬೆಳಕು ಕಂಡಿರ್ತಕ್ಕಂತಹ ಒಂದು ಪ್ರತಿಭೆ ಆಗಿದ್ದರಿಂದ ನನ್ನ ಅನೇಕ ಪುಸ್ತಕಗಳು ಪುಸ್ತಕ ರೂಪದಲ್ಲಿ ಹೊರಗೆ ಬರೋದಕ್ಕೆ ನನಗೆ ಬಹಳನೇ ಸಹಾಯ ಆಯಿತು. ಮತ್ತು ಇತ್ತೀಚೆಗೆ ಶ್ರೀನಿವಾಸನ್ ಅವರು ಮತ್ತು ಇನ್ನು ರವೀಶ್ ಅಂತ ಹೇಳಿ ವಿಶ್ವ ಕನ್ನಡ ಒಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯವರು ಅವರಿರಬಹುದು. ಹೀಗೆ ಇನ್ಯಾರಾದರೂ ಹೆಸರು ಅಥವಾ ಚಾವಡಿ ಪ್ರಕಾಶನದವರು ಮತ್ತು ಗುರುರಾಜ್ ಪ್ರಕಾಶನದ ಕೋಲಾರಂಗನಾಥ್ ರಾವ್ ಸರ್ ಅವರು ಇರಬಹುದು. ಎಲ್ಲರೂ ಸಹ ನನ್ನ ಪುಸ್ತಕಗಳನ್ನು, ನನ್ನ ಬರವಣಿಗೆಗಳನ್ನು ಅಚ್ಚು ಹಾಕಿಸಿದ್ದಾರೆ. ಈ ಮೂಲಕ ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರದ ಬೆಳವಣಿಗೆ ಏನಾಯಿತು ಅಂತಂದರೆ, ಪುಸ್ತಕ ಬಂದಮೇಲೆ ಇನ್ನೇನು ಮುಂದೆ ಅಂತ ಅಂದಾಗ ಆಗೆಲ್ಲನೂ ಧಾರಾವಾಹಿಗಳು, ಅಂದರೆ ದೈನಂದಿನ ಧಾರಾವಾಹಿಗಳು ಅಂತ, ಈಗೆಲ್ಲ ದಿನನಿತ್ಯ ಧಾರಾವಾಹಿಗಳು ಈಗೇನು ಹೊಸದಲ್ಲ, ಆಗಿನ ಕಾಲಕ್ಕೆ ಆಗ್ತಾನೆ ಆರಂಭ ಆಗ್ತಾಯಿತ್ತು. ಅಂತಹ ದಿನಗಳಲ್ಲಿ ನನಗೆ ಬಹಳಷ್ಟು ಜನ ಒಳ್ಳೊಳ್ಳೆ ನಿರ್ದೇಶಕರು ಪರಿಚಯ ಆದರು. ಈ ನಿಟ್ಟಿನಲ್ಲಿ ನನಗೆ ನಾಗಾಭರಣ ಸರ್ ಅವರಿರಬಹುದು, ಮತ್ತು B ಸುರೇಶ್ ಸರ್ ಅವರ ಒಂದು ಪ್ರೀತಿ ಪ್ರೇಮ ಅಂತ ಒಂದು ಧಾರಾವಾಹಿ ಮಾಡ್ತಾಯಿದ್ರು. ಅದರಲ್ಲಿ ವಾರಾಂತ್ಯದಲ್ಲಿ ಒಂದೊಂದು ಕಥೆಯನ್ನು ತಗೊಂಡು ಅದನ್ನು ಧಾರಾವಾಹಿ ಮಾಡ್ತಾಯಿದ್ರು. ಆ ರೀತಿ ಧಾರಾವಾಹಿನಲ್ಲಿ ನನಗೆ ನನ್ನ ಕಥೆಗಳಿಗೆ ಅಲ್ಲಿ ಅದೊಂದು ಹೊಸ ರೀತಿಯಾದಂತಹ ನನಗೆ, ಅಂದರೆ ಪುಸ್ತಕ ರೂಪದಿಂದ ಬರವಣಿಗೆ ಮಾಧ್ಯಮದಿಂದ ನಾನು ಒಂದು ಕಿರುತೆರೆ ಅಂತಂದಮೇಲೆ ಅಲ್ಲಿ ಸ್ವಲ್ಪ ವಿಭಿನ್ನತೆ ಇರುತ್ತೆ ಬರವಣಿಗೆ. ಅಲ್ಲಿ ಚಿತ್ರಕಥೆ ಬರೆಯೋದಿರ್ಬೋದು, ಸಂಭಾಷಣೆ ಬರೆಯೋದಿರಬಹುದು, ಇದನ್ನೆಲ್ಲ ನಾನು ಕಲಿತ್ಕೊಂಡೆ. ಈಗೆಲ್ಲ ಅದಕ್ಕೆಲ್ಲ ಶಾಲೆಗಳಿದೆ, ಹಾಗೆ ನೋಡಿದ್ರೆ ಕಲಿಸ್ಕೊಡೋದಕ್ಕೆ ಇದ್ದಾರೆ. ಹಾಗೆಲ್ಲ ನಮಗೆ ನಾವೇ ಸುಮ್ಮನೆ ಬರೆಯೋದು, ಅವ್ರ ಮೂಲಕ ತೀಡಿ ಬೈಸ್ಕೊಂಡು ಹೀಗೆಲ್ಲ ಮಾಡಿಕೊಂಡು, ನೀವಿನ್ನು ಕಾದಂಬರಿನ ಬಿಟ್ಟು ಬಂದಿಲ್ಲ, ದೃಶ್ಯ ಮಾಧ್ಯಮಕ್ಕೆ ಬಂದಾಗ ನೀವು ಈ ರೀತಿ ಬರಿಬೇಕು ಅಂತ ಅಲ್ಲಿ ನಾನು ಆ ಬರವಣಿಗೆಯನ್ನು ಕಲಿತ್ಕೊಂಡೆ. ನಾನು ಸುಮಾರು ಧಾರಾವಾಹಿಗಳು, ಪ್ರೀತಿ ಪ್ರೇಮ, ಆಮೇಲೆ ಪುಣ್ಯಕೋಟಿ, ಆಮೇಲೆ ಪಡವಾರಳ್ಳಿ ಪಡ್ಡೆಗಳು, ರೋಬೋ ಫ್ಯಾಮಿಲಿ ಅಂತ ಮಾಸ್ಟರ್ ಆನಂದ್ ಅವ್ರದ್ದು ಅದು ಇರಬಹುದು, ಮತ್ತು ಶಿವಧರ್ ಶೆಟ್ಟಿ ಸರ್ ಅಂತ ಅವರು ಖ್ಯಾತ ನಿರ್ದೇಶಕರು, ಅವ್ರದ್ದೊಂದು ಜಾಮಣ್ ಜಲ್ಲಿ ಅಂತ ಹಾಸ್ಯ ಧಾರಾವಾಹಿ, ಅದು ಸಂಭಾಷಣೆ ರಹಿತವಾದಂತಹ ಧಾರಾವಾಹಿ, ಅದಕ್ಕೆ ನಾನು ಬರಿತಾ ಇದ್ದೆ. ಅದಾದಮೇಲೆ ಇತ್ತೀಚೆಗೆ ಸೆನ್ ಪ್ರಕಾಶ್ ಅಂತ ಹೇಳಿ ಅವ್ರದ್ದು ಸುಮಾರು ಧಾರಾವಾಹಿಗಳಿಗೆ ನಾನು ಬರೆದಿದ್ದೀನಿ. ಹೀಗೆ ನನ್ನ ಅನೇಕ ಧಾರಾವಾಹಿಗಳು ಆಗ ಒಂದು ದೃಶ್ಯ ಮಾಧ್ಯಮಕ್ಕೆ ನಾನು ಕಾಲಿಟ್ಟೆ ಅಂತಲೇ ಹೇಳಬಹುದು. ಇನ್ನೂ ನನಗೆ ಕೆಲವು ಕಥೆಗಳು ಆಕಾಶವಾಣಿನಲ್ಲಿ ಸಹ ಬಿತ್ತರಗೊಂಡಿವೆ. ನಾವೇ ಆಕಾಶವಾಣಿನಲ್ಲಿ ಕಥೆಗಳನ್ನು ಓದೋದಕ್ಕೆ ಅವಕಾಶ ಇರುತ್ತೆ. ವನಿತಾ ವಿಹಾರ ಅಂತ ಕಾರ್ಯಕ್ರಮ ಇರುತ್ತೆ. ಇವುಗಳಲ್ಲಿ ನಮ್ಮ ಕಥೆಗಳನ್ನು ನಾನು ವಾಚನ ಮಾಡಿದ್ದೀನಿ. ಅದರಲ್ಲಿ 1-2-3 ಕಥೆಗಳು ಬಂತು. ಆಮೇಲೆ 92.7 ಬಿಗ್ FM ಅಂತ, ಅದನ್ನು ರಾತ್ರಿ 10 ಗಂಟೆ ಅಂತ ಅನಿಸುತ್ತೆ, ಆ ಸಮಯದಲ್ಲಿ
ಖ್ಯಾತ ನಿರ್ದೇಶಕರಾದ ನಾಗಾಭರಣ ಸರ್ ಅವರು ಅದನ್ನು ನಡೆಸ್ಕೊಡ್ತಾ ಇದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಸಹ ನನ್ನ ಕಥೆಗಳು ಬಿತ್ತರಗೊಂಡಿವೆ. ಆಮೇಲೆ ನಾನು ಇಂಚರ ಅಂತ ಒಂದು ಚಾನಲ್ಲು, ಅಲ್ಲಿ ಕವನ ವಾಚನ ಮಾಡಿದ್ದೀನಿ. ಮತ್ತು TV5 ಅಂತ ಅಲ್ಲಿ ನನ್ನ ಒಂದು ಪ್ಯಾನಲ್ ಚರ್ಚೆಗಳು ಮಾಡ್ತಾರಲ್ಲ, ಆ ಥರ ಚರ್ಚೆನಲ್ಲಿ ಭಾಗವಹಿಸಿದ್ದೀನಿ. ಆಮೇಲಿಂದ ಭೀಮಾ TV ಅಂತ ಅಲ್ಲಿ ನನ್ನ ಸಂದರ್ಶನ ಪ್ರಸಾರ ಆಗಿದೆ. ಹೀಗೆ ಅನೇಕ ಬೇರೆ ಬೇರೆ ರೀತಿಯಾದಂತಹ ಕೆಲವು ಎಲ್ಲ ಪ್ರಕಾರಗಳಲ್ಲೂ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟಿದ್ದೆ. ಒಂದು ಪದ್ಮಾವತಿ ಚಂದ್ರು ಅಂತ ಹೇಳಿ ಖ್ಯಾತ ಚುಟುಕು ರಾಣಿ ಅಂತಲೇ ಕರಿಬಹುದು ಅವರನ್ನು. ತುಂಬ ಉತ್ತಮವಾದಂಥ ಗೆಳತಿ ನನಗೆ. ಅವ್ರದ್ದೊಂದು ಕಿರುಚಿತ್ರ ಸೃಷ್ಟಿ ಅಂತ ಬಹಳ ಅದ್ಭುತವಾಗಿ ಮೂಡಿ ಬಂದಿತ್ತು, ಮಹಿಳೆಯರ ಒಂದು ಪರವಾಗಿರ್ತಕ್ಕಂತಹದ್ದು. ಅದಕ್ಕೆ ನಾನು ಸಂಭಾಷಣೆಯನ್ನು ಬರೆದಿದ್ದೇನೆ. ಈ ರೀತಿ ಕಿರುಚಿತ್ರ, ಧಾರಾವಾಹಿ ಎಲ್ಲ ಕ್ಷೇತ್ರಗಳಾದಮೇಲೆ ನಂದೊಂದು ಕತೆ, ಮಕ್ಕಳ ಕತೆ ಒಂದು ಚಲನಚಿತ್ರಕ್ಕೆ ಸಹ ಆಯ್ಕೆಯಾಗಿದೆ. ಇದನ್ನು ನಾವು ಕಲಾತ್ಮಕ ಚಿತ್ರ ಅಥವಾ ಮಕ್ಕಳ ಚಿತ್ರ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಎಲ್ಲವನ್ನೂ ಸಹ ನಾನೇ ಬರೆದಿದ್ದೀನಿ. ಹೀಗೆ ಈ ಒಂದು ಹೊಸದಕ್ಕೆ ಕಾಲಿಟ್ಟ ಹಾಗೆಲ್ಲ ನಮಗೊಂಥರ ಖುಷಿ ಕೊಡ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಸಹ ನನ್ನ ಅನೇಕ ಪ್ರಯತ್ನಗಳಾಗಿದೆ. ಆಮೇಲೆ ನಾನು ಸಾಮಾನ್ಯವಾಗಿ ಮಹಿಳೆಯರ ಸೂಕ್ಷ್ಮ ಮನಸ್ಸಿನ ಅವಲೋಕನಗಳತ್ತ ಹೆಚ್ಚಾಗಿ ಬರೆಯುವಂಥವಳು. ಲೇಖಕಿಯರ ಸಂಘಕ್ಕೆ ಸದಸ್ಯೆಯಾಗಿದ್ದೇನೆ. ಲೇಖಕಿಯರ ಸಂಘದ ಮೂಲಕ ನನಗೆ ವನಮಾಲಾ ಸಂಪನ್ಕುಮಾರ್ ಮೇಡಮ್ ಅವರು ತುಂಬಾ ಅವಕಾಶ ಕೊಟ್ಟು ಹಿರಿಯ ಲೇಖಕಿಯರ ಪುಸ್ತಕ ವಿಮರ್ಶೆಗಳಿರಬಹುದು, ವಿಚಾರ ಮಂಡನೆ, ವಿಚಾರ ಸಂಕಿರಣಗಳು, ಇಂಥದಕ್ಕೆಲ್ಲ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಕೂಡ ಆಗಿದ್ದೇನೆ. ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ಶ್ರೀಯುತ ಮಾಯಣ್ಣ ಅವರು ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಾನು ಇವುಗಳ ಮೂಲಕ ಅನೇಕ ಕವಿಗೋಷ್ಠಿಗಳಿರಬಹುದು, ವಿಚಾರ ಸಂಕಿರಣ, ವಿಚಾರ ಮಂಡನೆಗಳು, ಅನೇಕ ಕಾರ್ಯಕ್ರಮಗಳಲ್ಲಿ, ಆಮೇಲೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಸಾಕಷ್ಟು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಅಲ್ಲಿ ಸಹ ನನ್ನ ಪ್ರತಿಭೆಗೆ ಇನ್ನೊಂದು ರೀತಿಯಲ್ಲಿ ಅನಾವರಣಗೊಳ್ತು ಅಂತಲೇ ಹೇಳಬಹುದು. ನನ್ನ ಪುಸ್ತಕ ಬಿಡುಗಡೆಗಳನ್ನು ಮಾಡಿಕೊಟ್ಟಿರೋದಂಥದ್ದಿರ್ಬೋದು, ಅಲ್ಲಿ ನಮ್ಮದು ಒಂದು ಒಳ್ಳೆಯ ಒಂದು ಸಮಾನ ಮನಸ್ಕರ ಒಂದು ಗುಂಪೆ ಇದೆ ಅಂತ ಹೇಳಬಹುದು. ಅಲ್ಲಿ ಸಹ ನನಗೆ ಸಾಕಷ್ಟು ಅವಕಾಶಗಳಾಯಿತು. ಈ ರೀತಿ ನನ್ನ ಒಂದು ಪ್ರತಿಭೆಗಳನ್ನು ಸಾಕಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಯಾವ ರಂಗಕ್ಕೆ ಕಾಲಿಟ್ಟರೆ ಅಲ್ಲಿ ನನಗೆ ಅವಕಾಶಗಳು ಸಿಕ್ತು. ಮತ್ತು ಆ ಅವಕಾಶಗಳು ನಾನು ಹೇಳೋದೇನಂತಂದರೆ ನಾವು ಬಳಸ್ಕೊಳ್ಳೋದಲ್ಲಿ ಇರುತ್ತೆ. ಹೇಗೆ ಅಂದರೆ ಮೊದಲು ನಮಗೆ ಪ್ರತಿಭೆ ಇರಬೇಕು, ಮತ್ತು ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಎಲ್ಲೋ ಒಂದು ಕಡೆ ಒಂದು ದಿನ ಸೋತ್ವಿ ಅಂತ ಅಂದರೆ ಅದನ್ನು ತಗೊಳ್ಳುವಂಥ ಒಂದು ಮನಸ್ಥಿತಿ ಇರಬೇಕು. ನಮ್ಮನ್ನೇ ಇದೆಲ್ಲವನ್ನು ಅದು ಯಾವತ್ತೂ ನಮ್ಮ ಆಸಕ್ತಿ, ಶ್ರದ್ಧೆ ಇವು ಯಾವುದು ಹೇಳಿದ್ರೆ ಅದು ಭತ್ತದ ಚಿಲುಮೆಯಾಗಬೇಕು. ಈ ರೀತಿ ಇದ್ದಾಗ ಮಾತ್ರ ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಒಂದು ಈ ಬರವಣಿಗೆ ಅಥವಾ ಪ್ರತಿಭೆಗಳನ್ನು ಗುರುತಿಸ್ಬಿಟ್ಟು ಅನೇಕ ಸಂಘ ಸಂಸ್ಥೆಗಳಿಂದ ನನಗೆ ಕೆಲವೊಂದು ಪ್ರಶಸ್ತಿಗಳಿಗೆ ನಾನು ಭಾಜನನಾಗಿದ್ದೇನೆ. ಈ ನಿಟ್ಟಿನಲ್ಲಿ ನನಗೆ ಕನ್ನಡ ಆದರ್ಶ ದಂಪತಿಗಳು ಪ್ರಶಸ್ತಿ, ಸ್ತ್ರೀ ಸದ್ಭಾವನಾ ಪ್ರಶಸ್ತಿ, ಮತ್ತು ಕನ್ನಡ ಸೇವಾ ರತ್ನ ಪ್ರಶಸ್ತಿ, ಕರ್ನಾಡ ರತ್ನ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ, ಮತ್ತು ಲಲಿತಾ ಪುರಸ್ಕಾರ, ಮತ್ತು ಇತ್ತೀಚೆಗೆ ಕವಿ ವಿಭೂಷಣ ಅಂತ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಆ ಒಂದು ಪ್ರಶಸ್ತಿ ಇರಬಹುದು. ಮತ್ತು ಈಗ ನನಗೆ ಈ ತಿಂಗಳಿನಲ್ಲಿ ನನಗೆ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ಪ್ರಶಸ್ತಿ. ಅದನ್ನು ರಮೇಶ್ ಸುರ್ವೆ ಸರ್ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ತುಂಬಾ ಖುಷಿ ಪಡುವಂತಹ ಒಂದು ವಿಷಯ ಆಗಿದೆ ಅಂತ ಹೇಳಬಹುದು. ಈ ರೀತಿಯಾಗಿ ನನ್ನ ಪ್ರತಿಭೆಗೆ ಕೆಲವೊಂದು ಪ್ರಶಸ್ತಿಗಳು ಸಂದಾಯವಾಗಿರ್ತಕ್ಕಂತಹದ್ದು ತುಂಬ ಸಂತಸದಾಯ ಆಗಿರ್ತಕ್ಕಂತಹದ್ದು.
ಮತ್ತು ನಾನು ಈ ಮುಂದೆ ಬರುವ ಕವಿಗಳಿಗೆ ಒಂದು ಸಂದೇಶ ಕೊಡಬೇಕು ಅಂತಂದರೆ, ಈ ಇತ್ತೀಚಿನ ದಿನಗಳಲ್ಲಿ ನಾನು ಮುನ್ನುಡಿಗಳನ್ನು ಬೆನ್ನುಡಿಗಳನ್ನು ನನ್ನ ಹತ್ರ ತುಂಬ ಜನ ಬರೆಸ್ಕೊಳ್ತಾರೆ. ಯುವ ಕವಿಗಳು ಅಥವಾ ಕವಿಯತ್ರಿಯರು ಮುಂದೆ ಬರಬೇಕು. ನಾನು ಮುನ್ನುಡಿ ಅಥವಾ ಅವರು ಬರೆದಿರ್ತಕ್ಕಂತಹ ನಾನು ಕವನಗಳಿರಬಹುದು, ಕಥೆಗಳಿರಬಹುದು ಎಲ್ಲ ಗಮನಿಸಿದಾಗ ಇವರಲ್ಲಿ ಸ್ವಲ್ಪ ಓದುವಂತಹ ಕೊರತೆ ಇದೆ ಅಂತ ನನಗೆ ಕಾಣೋದಕ್ಕೆ ಆರಂಭ ಆಯಿತು. ಏಕೆ ಅಂತಂದರೆ ಎಲ್ಲರನ್ನೂ ಸಹ ಈ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಅಥವಾ ಸಾಮಾಜಿಕ ಜಾಲತಾಣಗಳು ಅಥವಾ ಆನ್ಲೈನ್ ಅಂತಕ್ಕಂಥದ್ದು ಬಂದುಬಿಟ್ಟು ಎಲ್ಲರೂ ತಾವು ಬರೀತಾರೆ. ಅಥವಾ ಒಂದು ಚುಟುಕ ಇರಬಹುದು, ಏನೇ ಆಗಲಿನೋ ಹಾಸ್ಯ ಇರಬಹುದು, ಎಲ್ಲರೂ ಸಹ ಓದೋರಿಗಿಂತ ಬರೆಯುವಂಥವರು ಹೆಚ್ಚಾಗಿದ್ದಾರೆ. ಆದರೆ ಇವರು ಏನು ಮಾಡಬೇಕು ಅಂತಂದರೆ, ನಾನು ಒಂದು ಸಂದೇಶ ಅಂತಲೂ ತಿಳ್ಕೊಬೋದು ಅಥವಾ ಒಂದು ಸಲಹೆ ಅಂತ ಬೇಕಾದರೂ ತಿಳ್ಕೊಬಹುದು, ನನಗೇನಿಲ್ಲ. ನಾನು ಹೇಳೋದು, ಮೊದಲನೇ ಬಾರಿ ನಮ್ಮಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಪ್ರತಿಭಾವಂತ ಹಿರಿಯರಾದಂತಹ ಎಂತೆಂಥ ಒಳ್ಳೊಳ್ಳೆ ಕವಿಗಳಿದ್ದಾರೆ. ಅಂತಹ ಹಿರಿಯ ಚೇತನರ ಒಂದಷ್ಟು ಕೃತಿಗಳನ್ನು ಮೊದಲು ಓದಬೇಕು. ಯಾವತ್ತು ನನ್ನ ಹತ್ರನೇ ಸಾಕಷ್ಟು ನಾವು ಮುಂಚೆ ಎಲ್ಲ ಕೃತಿಗಳನ್ನು ಕೊಂಡ್ಕೊಳ್ಳೋದು ತುಂಬ ಖುಷಿ ಕೊಡ್ತಾ ಇರತಕ್ಕಂಥ ಕೆಲಸ ಆಗಿತ್ತು. ಮನೆಯಲ್ಲಿ ಪಠ್ಯಪುಸ್ತಕ ಕೊಳ್ಳೋದಕ್ಕೇ ನಮಗೆ ಅವಕಾಶ ಅಂದರೆ ಹಣದ ಮುಗ್ಗಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪುಸ್ತಕ ಕೊಂಡು ಓದೋದನ್ನು ಅಷ್ಟು ಕಷ್ಟಪಡ್ತಾಯಿದ್ವಿ. ಈಗಿನವ್ರಿಗೆ ನಾವು ಹೇಳೋದೇನು ಅಂತಂದರೆ, ದಯವಿಟ್ಟು ಪುಸ್ತಕಗಳನ್ನು ಕೊಂಡು ಬಿಟ್ಟು ನೀವು ದಯವಿಟ್ಟು, ಅಥವಾ ಗ್ರಂಥಾಲಯಗಳಲ್ಲಿ ಸಾಕಷ್ಟು ಇವತ್ತಿಗೂ ಸಿಕ್ಕುತ್ತೆ, ಅಥವಾ ಈ ಸಿಗೋದಕ್ಕೆ ಎಷ್ಟೋ ಮಾಧ್ಯಮಗಳು ಸಹ ಇದೆ. ನಿಮಗೆ ಮೊದಲು ಓದೋದನ್ನು ಕಲಿಬೇಕು, ಓದ್ಬಿಟ್ಟು ನಂತರ ಬರವಣಿಗೆ ಆರಂಭ ಮಾಡಿ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಯಾರು ಯಾವುದನ್ನು ದಯವಿಟ್ಟು ಎರವಲು ಪಡೆದು ಅಂದರೆ ಬರವಣಿಗೆನಲ್ಲಿ ಅಂದರೆ ಇದಾಗಿ ಹೇಳಬೇಕು ಅಂತಂದರೆ, ಕದ್ದು ಬಿಟ್ಟು ಒಂದು ಸಾಲನ್ನು ಸಹ ಬೇರೆಯವ್ರದ್ದು ದಯವಿಟ್ಟು ತೊಗೋಬೇಡಿ. ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನೀವು ಅನಾವರಣಗೊಳಿಸ್ಕೊಡಿ. ನಿಮ್ಮ ಒಂದು ಸಾಲು ಬರೆದ್ರೂ ಕೂಡ ನಿಮ್ಮ ಸ್ವಂತಿಕೆಯಾಗಿರಲಿ. ಅದರಲ್ಲಿ ಬೇರೆಯದನ್ನು ಯಾವತ್ತೂ ಸಹ ನೀವು ನಕಲು ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಯಾಕೆಂದರೆ ನನ್ನ ಒಂದು ಕಥೆಗಳು, ಲೇಖನಗಳು ಈಗಾಗಲೇ ನಕಲು ಮಾಡಿರೋದನ್ನು ನೋಡಿದ್ದೀನಿ. ಅದು ತುಂಬಾ ನನಗೆ ತುಂಬ ಬೇಸರ ಆಗಿತ್ತು. ಯಾಕೆಂತಂದರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತಂದರೆ, ಒಂದೇನಾದರೂ ಬರಿಬೇಕು ಅಂತಂದರೆ ಅದರ ಹಿಂದಿರ್ತಕ್ಕಂತಹ ಒಂದು ಪರಿಶ್ರಮ ಅಥವಾ ಶ್ರದ್ಧೆ ಏನಿರುತ್ತೆ ಅದು ನಮ್ಮದಾಗಿರುತ್ತೆ. ಅದು ಬೇರೆಯವರು ತೊಗೊಂಡಾಗ ತುಂಬಾ ನೋವಾಗುತ್ತೆ. ದಯವಿಟ್ಟು ಆ ಥರ ಯಾರು ಮಾಡಬಾರ್ದು. ನಿಮ್ಮ ಸ್ವಂತ ಪ್ರತಿಭೆಯಿಂದ ಬರೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಸಾಹಿತ್ಯ ಬಳಗದವರಿಗೆ, ನಮ್ಮ ಮನೆಯವರಿಗೆ, ನನ್ನ ಸೋದರ ಸೋದರಿಯರಿರಬಹುದು ಅಥವಾ ಗಂಡನ ಮನೆಯಲ್ಲಿ ನನಗೆ ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಬರವಣಿಗೆಯನ್ನು ಗುರುತಿಸಿದ್ದಾರೆ. ಮತ್ತು ಇದು ನನ್ನ ಒಬ್ಬಳೇ ನಾನು ಮಾಡಿರ್ತಕ್ಕಂಥ ಸಾಧನೆ ಖಂಡಿತ ಅಲ್ಲ. ಇದ್ರ ಹಿಂದೆ ನನ್ನ ಯಜಮಾನರು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ, ನೀನೇನಾದರೂ ಒಂದು ಮಾಡ್ತೀಯಾ, ನೀನಲ್ಲಿ ಒಂದು ಪ್ರತಿಭೆ ಇದೆ, ನೀನು ಮಾಡು ಅಂತ ಹೇಳಿ ಅದಕ್ಕೆ ಒಂದು ಪೂರಕವಾದಂತಹ ಒಂದು ಮನೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನನ್ನ ಮಗ ಸುವೀರ್ ಅಂತ ಒಬ್ಬನೇ ಮಗ ನನಗೆ, ಅವನು ಸಹ ಅಷ್ಟೇ, ಅಮ್ಮ ನೀ ಎಲ್ಲಾದರೂ ಹೋಗಬೇಕು ಅಂತಂದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಧಾರಾವಾಹಿಗಳಿಗೆ ಎಲ್ಲ ಕಡೆ ಓಡಾಡೋದು ಅಂತಂದರೆ ಹೆಣ್ಮಕ್ಳು. ಅದರಲ್ಲಿ ಈಗಿನ ಕಾಲದಲ್ಲಂತೂ ಗೊತ್ತೇ ಇದೆ, ಹೊರಗಡೆ ಹೋಗ್ತೀವಿ ಅಂತಂದರೆ ತುಂಬಾ ತೊಂದರೆಗಳನ್ನು, ಸಂಕಷ್ಟಗಳನ್ನು ಎದುರಿಸ್ತೀವಿ. ಅಂಥ ಸಂದರ್ಭದಲ್ಲಿ ನನ್ನ ಮಗ ಸಹ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು, ಮತ್ತು ನನ್ನ ಬರವಣಿಗೆ ಅವನು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನ್ನ ಬರವಣಿಗೆ ಒಂದು ಒಳ ಮತ್ತು ಹೊರಗಿನ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇವರೆಲ್ಲ ನನಗೆ ಕೊಟ್ಟಿರೋ ಪ್ರೋತ್ಸಾಹ, ಇವತ್ತಿನ ದಿನ ನಾನು ಇಲ್ಲಿ ಬಂದು ಯಾವುದಾದ್ರೂ ಒಂದು ವೇದಿಕೆ ಮೂಲಕ ನನ್ನ ವ್ಯಕ್ತಿ ಪರಿಚಯ ಮಾಡಿಸ್ತಾರೆ ಅಂತ ಅಂದರೆ, ನನ್ನ ಹಿಂದೆನೂ ಎಲ್ಲ ನನ್ನೊಬ್ಬಳ ಸಾಧನೆ ಮಾತ್ರ ಅಲ್ಲದೆ ನನ್ನ ಸಾಧನೆ ಜೊತೆಗೆ ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಂಥವ್ರು ಇರ್ಬೋದು. ಇವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ಓದೋರು ಇಲ್ಲದೇ ಇದ್ದರೆ ನಾವು ಬರೆದಿದ್ದೆಲ್ಲ ನಿಜವಾಗ್ಲೂ ವ್ಯರ್ಥಾನೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಇವತ್ತಿಗೂ ಸಹ ನಮ್ಮ ಕನ್ನಡಿಗರು ಸಹೃದಯವಂತರು ಮತ್ತು ಸಮಾನ ಮನಸ್ಕರೂ ಸಹ ಇದ್ದಾರೆ. ಮುಂಚೆ ಎಲ್ಲ ನನಗಂತೂ ಪತ್ರ ಬರೆದುಬಿಟ್ಟು ನನ್ನ ಬರವಣಿಗೆಗಳನ್ನು, ಈಗೆಲ್ಲ ವಾಟ್ಸಪ್ ಇದು ಏನು ಇಲ್ಲದಿರ್ತಕ್ಕಂಥ ಸಂದರ್ಭಗಳಲ್ಲಿ ಪತ್ರಗಳನ್ನು ಬೇರೆ ಬೇರೆ ಊರುಗಳಿಂದ ಬರಿತಾಯಿದ್ರು.
ಸಹೋದರಿ ಅಂತ ಒಂದು ಉಲ್ಲೇಖ ಮಾಡಿನೋ ಎಷ್ಟು ಖುಷಿ ಕೊಡ್ತಾ ಇತ್ತು ಅಂತಂದರೆ ಅದನ್ನು ಎಷ್ಟು ಆಪ್ತತೆ ಅಂತ ಅನ್ನಿಸ್ತಾ ಇತ್ತು. ಆ ಪತ್ರಗಳನ್ನೆಲ್ಲ ನಾನು ಈಗಲೂ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ತೆಗೆದು ಓದಿ ಮೆಲುಕು ಹಾಕುವಾಗ ನಿಜವಾಗ್ಲೂ ಬಹಳ ಖುಷಿ ಕೊಡುತ್ತೆ. ಆ ರೀತಿ ಹುರಿದುಂಬಿಸಿದ ನನ್ನ ಕೃತಿಗಳನ್ನು ಓದಿ ನನಗೆ ಏನಾದರೂ ಹೇಳಿದ್ರೆ ತಿದ್ಕೊಳ್ಳೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಬರೀ ಹೊಗಳಿಕೆ ಅಂತ ನಾನು ಹೇಳ್ತಾ ಇಲ್ಲ. ಇಂಥ ಕಡೆ ನೀವು ತಿದ್ಕೋಬೇಕು ಅಂತ ಅಂದಾಗ ಅಲ್ಲ ಹೌದಲ್ವ, ನಾವು ಇದನ್ನು ಮರೆತುಬಿಟ್ಟಿದ್ವಿ ಅಥವಾ ನಮ್ಗೆ ಗೊತ್ತಾಗದೆ ಆಗಿರ್ತಕ್ಕಂಥದ್ದು ಅಂತ ಅದಕ್ಕೂ ಸಹ ಸಹಾಯ ಆಗುತ್ತೆ. ಆ ರೀತಿ ಓದುಗರಿಗೆ ಸಹ ನಾನು ಈ ಮೂಲಕ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೋ ತನಕ ನಾನು ಏನು ಮಾತಾಡಿದೆ ಅಂತಕ್ಕಂಥದ್ದನ್ನೆಲ್ಲ ನಾನೇನು ಅಂಥ ಇನ್ನೂ ಇದು ಬರವಣಿಗೆ ಅಂತಕ್ಕಂಥ ಒಂದು ದೊಡ್ಡ ಸಮುದ್ರದಲ್ಲಿ ನಾನೇನು ಇನ್ನೂ ಸಾಧನೆನೇ ಮಾಡಿಲ್ಲ ಅಂತ ನನಗನ್ನಿಸುತ್ತೆ. ನನಗಿಂತಲೂ ಹಿರಿಯರು ಸಹ ಇಲ್ಲಿ ಇದ್ದಾರೆ. ಇವರಿಗೆಲ್ಲರಿಗೂ ತುಂಬ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರು. ನನಗದು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನಾವೇನಾದರೂ ಹೇಳ್ತಿದ್ದೀವಿ ಅಂದರೆ ಅದನ್ನು ಕೇಳುವಂಥ ಮನಸ್ಥಿತಿಗಳು ನಮಗಿದ್ರೇ ನಾವು ಹೇಳೋದಕ್ಕೆ ಒಂದು ಹುರುಪು ಉತ್ಸಾಹ ಬರೋದು. ತುಂಬ ಶ್ರದ್ಧೆಯಿಂದ ಕೇಳಿರ್ತಕ್ಕಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು. ಮತ್ತು ಮತ್ತೊಮ್ಮೆ ನಾನು ಈ ವಸಂತ ಗೀತ ಅಂತಕ್ಕಂಥ ವೇದಿಕೆ ಮತ್ತು ಶೈಲಜಾ ಮೇಡಮ್ ಅವರು ಇವರಂತೂ ನಿರೂಪಣೆ ಸಹ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತು ಇವರಿಗೆ ಮತ್ತು ವೇದಿಕೆ ಮತ್ತು ವೈಯಕ್ತಿಕವಾಗಿ ಇವ್ರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.